ಮನೆಯಲ್ಲಿ ಪುಟ್ಟದಾಗಿ ಹಬ್ಬ ಮಾಡಿದ್ದೀವಿ. ಹೋದ ವರ್ಷ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ಅಂದರೆ ತಿಥಿ ಪ್ರಕಾರ ಅವಳ ಬರ್ಡೇ ಯುಗಾದಿ ಹಬ್ಬದ ದಿನ. ನಮ್ಮ ಮನೆ ಮುಂದೆ ಒಂದು ದೇವಸ್ಥಾನ ಇದೆ. ಸಿಹಿ ಕಹಿ ಎರಡು ಒಟ್ಟಿಗೆ ಅನುಭವಿಸಿ ಆ್ಯಂಡ್ ಜಾಸ್ತಿ ಸಿಹಿನ ಎಕ್ಸ್ಪೆಕ್ಟ್ ಮಾಡಿ ಅಂತ ಕೇಳ್ಕೊತೀನಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಮ್ಮಪ್ಪ. ಅವ್ರ ಮನೆಗೆ ಹೋಗಿ ಹಬ್ಬ ಮಾಡಿ ಚೆನ್ನಾಗಿ ಊಟ ಮಾಡೋದು. ಅದಕ್ಕೆ ನಾನು ಇಲ್ಲಿ ಬರೀ ಒಂದೇ ಒಂದು ಇಡ್ಲಿ ತಿಂದಿದ್ದೀನಿ ಅಷ್ಟೇ. ಮಾಡಿಬಿಟ್ಟಿದೆ ವೇದಕ್ಕ. ಟೋಟಲ್ ಆಗಿ 17 ಐಟಮ್ ಅಂತೆ. ಇವಾಗ ಫಸ್ಟ್ ಇದನ್ನ ತಿಂದ್ಬಿಟ್ಟಾಡ. ಚಂದ್ರ ನೋಡಿದ್ವಿ ಬಟ್ ಏನು ಕಾಣಿಸ್ಲಿಲ್ಲ. ಮೋಸ್ಟ್ಲಿ ನಾಳೆ ಕಾಣಿಸ್ಬೋದೇನೋ. Hello guys, welcome. Start. Hi guys, good morning. Welcome back to my YouTube channel. ಇವತ್ತು ಹಬ್ಬ ಇದೆ. ಯಾವ ಹಬ್ಬ ಅಂದರೆ ಯುಗಾದಿ. ಸೊ ಹಾಗೆ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇವಾಗ ಚೇತು ವಾಯ್ಸ್ ಕೊಡ್ತಾ ಇರೋದು, ನಾನು ಲಿಪ್ ಮೂಮೆಂಟ್ ಮಾಡ್ತಾ ಇದ್ದೀನಿ. ಯೂಶುವಲ್ ಆಗಿ ಸ್ಟಾರ್ಟ್ ಮಾಡ್ತೀನಿ. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಸೊ ಇಟ್ ಮೀನ್ಸ್ ನನಗೆ ಮರ್ಯಾದೆ ಇಲ್ಲ ಅಂತ. ಅಫ್ಕೋರ್ಸ್ ಹೌದು. ಬಾಯ್ ಗೈಸ್. ಏನು ಬಾಯ್. ಮನೆಗೆ ಹೋಗ್ತಾ ಇದ್ದೀನಿ. ಬಾಯ್. ಹಬ್ಬ ಮಾಡೋದು ಚೇತನ ಇಷ್ಟಪಡ್ತೀನಿ. ಬಾಯ್. ಮತ್ತೆ ವಾಪಸ್ ಬಂದು ಖಂಡಿತ ನಾನು ಪ್ರಾಮಿಸ್ ಮಾಡಿಲ್ಲ. ಈ ವ್ಲಾಗ್ ನೋಡಿದ್ರೆ ನಮ್ಮಮ್ಮ ತಗೊಂಡು ಬರ್ತಾರೆ ಹೊಡಿಯೋಕ್ಕೆ. ಇವತ್ತು ನಾಳೆ ಹಬ್ಬ ಇದೆ. ನಾವು ಆಲ್ರೆಡಿ ಎಲ್ಲ ಹೂವು ಹಣ್ಣು ಎಲ್ಲ ತಂದಿದ್ದೀವಿ. ಅಮ್ಮ ಸಾರು ಮಾಡಿಟ್ಟಿತ್ತು ಬೆಳಿಗ್ಗೆ, ಅದು ಖಾಲಿಯಾಗಿ ಹೋಗ್ಬಿಟ್ಟಿದ್ದೆ, ಕೆಲಸ ಮಾಡೋಣ ಅಂತ. ನಾವು ಹಬ್ಬದಲ್ಲಿ ಏನೇನು ಮಾಡ್ತೀವಿ ಅಂತ ಕ್ಯಾಪ್ಚರ್ ಮಾಡಿ ನಾನು ನಿಮಗೆ ವ್ಲಾಗ್ ತೋರಿಸ್ತೀನಿ. ಫುಲ್ ಎಂಟರ್ಟೈನ್ ಆಗಿರುತ್ತೆ. ಆ್ಯಂಡ್ ಮೇಯ್ನಾಗಿ ನಮ್ಮ ಹೊಸ ವರ್ಷದ ಹಬ್ಬ ಅಂದರೆ ನಮಗೆ ಇವಾಗಿಂದ ಸ್ಟಾರ್ಟ್ ಆಗುತ್ತೆ ಹೊಸ ವರ್ಷ. ಆ್ಯಂಡ್ ಎಲ್ಲರೂ ಏನು ಮಾಡ್ತಾರೆ ಅಂದರೆ ನ್ಯೂ ಇಯರಿಗೆ ರೆಸೊಲ್ಯೂಷನ್ ತೊಗೊತಾರೆ. ಆದರೆ ನಾನು ಯುಗಾದಿ ಹಬ್ಬದ ದಿನ ರೆಸೊಲ್ಯೂಷನ್ ತೊಗೊತಾ ಇದ್ದೀನಿ. ಸೊ ಯಾಕಂದರೆ ನಮಗೆ ಇದೆ ತಾನೇ ನ್ಯೂ ಇಯರ್, ಅದಕ್ಕೋಸ್ಕರ. ಅಯ್ಯಯ್ಯೋ, ಬ್ಯಾಕ್ಗ್ರೌಂಡ್ ವಾಯ್ಸ್. ಓಕೆ, ಒಂದು ಮೇನ್ ವಿಚಾರ ಹೇಳ್ತೀನಿ ನಾನು. ನಾಳೆ ನಂದು ಹುಟ್ಟಿದ ಹಬ್ಬ ಇದೆ. ಚೇತನನ್ ಬರ್ಡೇ ಗೈಸ್ ನಾಳೆ. ಏನಕ್ಕೆ ಅಂದರೆ ತಿಥಿ ಪ್ರಕಾರ ಅವಳ ಬರ್ಡೇ ಯುಗಾದಿ ಹಬ್ಬದ ದಿನ. ಆ್ಯಂಡ್ ನಾನು ಸೆಲೆಬ್ರೇಟ್ ಮಾಡ್ತಾ ಇಲ್ಲ, ಯಾಕಂದರೆ 2 ದಿನ ಸೆಲೆಬ್ರೇಟ್ ಮಾಡೋಕ್ಕಂತೂ ನನಗೆ ಆಗಲ್ಲ. ಹಂಗಲ್ಲ, ನೀವು ಅನ್ಕೋತಾ ಇರ್ತೀರಲ್ವ ಯಾಕೆ ಚೇತು ಇಷ್ಟು ಒಳ್ಳೆಯವಳು ಅಂತ. ಸೊ ಅದಕ್ಕೆ ಮೇನ್ ಕಾರಣ ಏನಪ್ಪ ಅಂದರೆ, ನಾನು ಹಬ್ಬದ ದಿನ ಹುಟ್ಟಿರೋದ್ರಿಂದ ನನಗೆ ಒಳ್ಳೆತನ ಹಿಂಗೆ ಬಂದಿದೆ ಮೇಲ್ಗಡೆಯಿಂದನೇ. ಆಫ್ ಮಾಡ್ತೀನಿ ಚೇತನ. ವೆರಿ ಗುಡ್ ಮಾರ್ನಿಂಗ್ ಗೈಸ್. ಬೆಳಿಗ್ಗೆ ಎದ್ದ ತಕ್ಷಣ ನಾವು ನಮ್ಮ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ತೋರಣ ಕಟ್ಟಿ ಹೂ ಎಲ್ಲ ಹಾಕಿ ಬಾಗಿಲಿಗೆ. ಆ್ಯಂಡ್ ಶಿವು ನೋಡಿ ಎಷ್ಟು ಚೆನ್ನಾಗಿ ಚಂಪು ಕೂದಲನ್ನ ಇದು ಮಾಡಿದ್ದಾನೆ. ಇದು ಮಾಡ್ತಾ ಇದ್ದಾನೆ. ಇವಾಗ ಟೈಮ್ ಬಂದು ಬೆಳಗಿನ ಜಾವ 5 ಗಂಟೆ. ಹಬ್ಬ ಆದಮೇಲೆ ನಮ್ಮ ಖುಷಿ. ಇದು ಶಿವು ತಂದಿರೋದು. ಆ್ಯಕ್ಚುಲಿ ಅವ್ನು ಚೆನ್ನಾಗಿರೋ ತಂದೇ ಇಲ್ಲ, ಎಲ್ಲ ಅನ್ನೀವಂತ ತಂದಿದ್ದಾರೆ. ಚೆನ್ನಾಗಿರೋದು ಒಂದು ಇಲ್ಲ. ನಾನು ಜೋಡಿಸ್ಕೊಂಡು ಮಾಡ್ಬೇಕು ಇವಾಗ. ಹೋಗೆ ನಿಂದೊಳ್ಳೆ. ಚಂಪು ಬಾಯ್ ಚಂಪಣ್ಣ, ಚಂಪು ಬಾಯ್. ನಮ್ಮ ಮನೆಯಲ್ಲಿ ನಿನ್ನ ತಂಗಿ ತಮ್ಮ ವಿಶ್ ಮಾಡಿದ್ರು. ಹ್ಯಾಪಿ ಬರ್ಡೇ ಚೇತು. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನೀನು ಹುಟ್ಟಿದ ದಿನ ಅಂದರೆ ತಿಥಿ ಪ್ರಕಾರ ಇವತ್ತು ನಿನ್ನ ಬರ್ಡೇ. ಸೊ ಹ್ಯಾಪಿ ಬರ್ಡೇ. 100 ವರ್ಷ ಹೀಗೆ ಸದಾಕಾಲ ನನ್ನ ಜೊತೆನೇ ಇರು ಅಂತ ನಾನು ಹೇಳ್ತೀನಿ. ಆಯಿತಾ? ಸರಿ, ಥ್ಯಾಂಕ್ ಯು. ಗಿಫ್ಟ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಬೇಡ. ನೀನು ಅಷ್ಟೇ ಪಾರ್ಟಿನೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡ. ಸರಿ ಆಯಿತು, ನನಗೇನು ಪಾರ್ಟಿ ಬೇಡ. ನೀನು ಖುಷಿಯಾಗಿದ್ದರೆ ನಂಗೆ ಅದೇ ಸಂತೋಷ. ಆಯಿತಾ? ಹೌದು ಕಣೆ ಚೇತನ, ನೀನು ಖುಷಿ ಇದ್ದರೆ ನಾನು ಖುಷಿ ಇರ್ತೀನಿ. ನಾನು ಖುಷಿಯಾಗಿದ್ದರೆ ನೀನು ಖುಷಿಯಾಗಿರ್ತೀಯ ಅಲ್ಲ ಗೈಸ್? ಅಷ್ಟೇ. ಬಾಯ್. ಅವಾಗ ಅಲ್ಲಿ ತೋರಣ ಕಟ್ಟಾಳ. ಚಂಪು, ನಿನಗೇನಾರ ಹೇಳಕ್ಕೆ ಇಷ್ಟನಾ? ನಾನು ಹೇಳಬೇಕಾ? ಹ್ಯಾಪಿ ಯುಗಾದಿ ಗೈಸ್ ಅನ್ನು. ಹ್ಯಾಪಿ ಯುಗಾದಿ. ಹಾಂ ಆಯಿತು ಬಿಡು, ಇನ್ನು ಹೇಳಲ್ಲ. ನೋಡಿ ಅವ್ನು ನೋಡಿ, ಚಂಪು ನೋಡಿ ಚೇತು. ಸ್ಟೆಪ್ಲೇರ್ ಬೇಡ, ದಾರ ಬೇಕು. ನಾನೇ ಕೊಡ್ತೀನಿ, ಹೋಗೋಣ.
ನಾನು ಎಕ್ಸಾಮ್ ಮುಗೀತಾ ನಿಂಗೆ? ಹೆಂಗ್ ಮಾಡಿದ್ಯಾ ಎಕ್ಸಾಮ್ ಎಲ್ಲ? ಚೆನ್ನಾಗಿ ಬರೀ ರಜಾ ನಾಳೆಯಿಂದ ಫುಲ್ಲು? ಕೋಳಿ ಮಜಾ ಕೊಡವ. ಬರೀ 4 ನಿಮಿಷ ರಂಗೋಲಿ ಎಲ್ಲ ಆಗ್ತಾ ಇದೆ. ನಂಗೆ ಬರ್ತಿರ್ಲಿಲ್ಲ ರಂಗೋಲಿ. ಅಕ್ಕ ನಾನು ಸುಮ್ನೆ ಒಂದ್ ನಿಮಿಷ. ಇವಾಗ ಇವಾಗ ಕಲರ್ ಹಾಕೋದು ಅವ್ನು ನೋಡು ಅವ್ನು ಎಲ್ಲೋ ಇತ್ತಲ್ಲ ಅವನು ಗಾಬರಿಯಿಂದ ನಿಂತವನು. ಅವನಿಗೂ ಶಾಕ್ ಆಯ್ತು ನೀನ್ ರಂಗೋಲಿ ಹಾಕ್ತೀನಿ ಅಂತ ಹೇಳಿದ್ದು. ನಾನು ಹಾಕ್ತೀನಿ. ಅಕ್ಕ ನಾನು ಹಾಕ್ತೀನಿ ನೀವು 100 ರೂಪಾಯಿ ಕೊಡ್ಬೇಕು. ಅಕ್ಕ ನೀನ್ ಈ ಹೇಳದ್ನ ಕಾಲದಲ್ಲಿ ಹಾಕ್ತೀನಿ 100 ರೂಪಾಯಿ ಕೊಡ್ಬೇಕು. ಅವಾಗ ಖುಷಿ. ಸಾಂಗ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದೀನಿ ನೋಡಿ. ಉಯ್ ಈ ಕಡೆ ಬರೋ, ಈ ಕಡೆ ಬರಲು, ಈ ಕಡೆ ಬರೋ, ಈ ಕಡೆ ಬಾ. ರಂಗೋಲಿ ಹಾಳು ಮಾಡ್ತೀವಿ, ಈ ಕಡೆ ಬಾ. ಹಾಂ, ಅದು ಪ್ಲೇಟ್ ಸಿಗುತ್ತಲ್ಲ, ರಂಗೋಲಿ ಪ್ಲೇಟು, ಅದ್ರಲ್ಲಿ ಮಾಡಿರೋ ಡಿಸೈನ್ ಇದು. ತೋರ್ಸೋಕ್ಕೆ ಬಿಡೋವಲ್ಲಪ್ಪ ನೀನು. ಊಟ ಹಾಕಿಲ್ಲ ನನಗೆ, ಊಟ ಹಾಕಿಲ್ಲ. ಇವನನ್ನು ಮಾತಾಡ್ಸಿದ್ರೆ ಅವನಿಗೆ ಸಿಟ್ಟು. ಆಯ್ತಪ್ಪ. ಇವಾಗ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು. ಅದಕ್ಕಿಂತ ಮುಂಚೆ ನನ್ನ ತಮ್ಮಂಗೂ ಹಚ್ಚೋಣ ಅಂತ ಅಂದ್ಕೊಂಡೆ. ರೆಡಿಯಾಗಪ್ಪ. ಇವಾಗ ಕೈ ಕಾಲಿಗೆಲ್ಲ ಎಣ್ಣೆ ಹಚ್ಕೊಂಡು ನನ್ನ ತಮ್ಮಂಗೂ ಹಚ್ಚಬೇಕು. ಈ ಎಣ್ಣೆ ಅಪ್ಪ ಪ್ರಿಪೇರ್ ಮಾಡಿರೋದು. ಸೊ ಒಂದು 4-5 ಆಯಿಲ್ನ ಮಿಕ್ಸ್ ಮಾಡಿದ್ದಾರೆ ಆ್ಯಂಡ್ ಲಾಸ್ಟಿಗೆ ಬೇವಿನ ಸೊಪ್ಪು ಅದನ್ನೆಲ್ಲ ಹಾಕಿದ್ದಾರೆ. ಆಲ್ರೆಡಿ ನಮ್ಮ ಮನೇಲಿ ಎಲ್ಲರದು ಸ್ನಾನ ಆಯಿತು, ನಂದು ಶಿವದು ಬಿಟ್ಟು. ಸೊ ಕೆಲಸ ತುಂಬಾ ಇತ್ತು, ಎಲ್ಲ ಮಾಡೋ ಅಷ್ಟಿಗೆ ಸುಸ್ತಾಯಿತು. ಆ್ಯಂಡ್ ಚೇತು ಬೆಳಿಗ್ಗೆನೇ ಹೊರಟ್ಲು, ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಿ. ಆ್ಯಂಡ್ ಇವಾಗ ಪೂಜೆ ಮಾಡೋ ಟೈಮಿಂಗಲ್ಲಿ ಕಾಲ್ ಮಾಡಿ ಮಾತಾಡಿಸ್ಬೇಕು. ರೆಡಿ ಆಗಿದ್ದೀನಿ, ಇನ್ನೂ ಪೂರ್ತಿ ರೆಡಿ ಆಗಿಲ್ಲ. ಕೂದಲು ಸೆಟ್ ಮಾಡ್ಕೋಬೇಕು. ಅರ್ಧ ಮೇಕಪ್ ಆಗಿದೆ. ಆವಾಗ ಪೂಜೆ ಕರಿತಾ ಇದ್ದಾರೆ, ಹೋಗಬೇಕು. ಆ್ಯಂಡ್ ಚೆನ್ನಾಗಿ ಕಾಣ್ತಿದೆ ಅಲ್ಲ. ನಾನು ಈ ಒಂದು ಕಾಂಬಿನೇಷನ್ ಟ್ರೈ ಮಾಡಿರಲಿಲ್ಲ, ಸೊ ಅದಕ್ಕೆ ನಾನು ತೊಗೊಂಡಿರೋದು. ಸಕ್ಕತ್ತಾಗಿದೆ ಗೈಸ್. ಆ್ಯಂಡ್ ಈ ಒಂದು ಡ್ರೆಸ್ ಲಿಂಕ್ ನಾನು ಇನ್ಸ್ಟಾಗ್ರಾಮಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ ನನ್ನ ಪೇಜಲ್ಲಿ. ಆ್ಯಂಡ್ ನಾನು ಚೆನ್ನಾಗಿ ಕಾಣಲ್ವೇನೋ ಅಂತ ಅಂದ್ಕೊಂಡಿದ್ದೆ, ಬಟ್ ಚೆನ್ನಾಗಿದೆ. ಡಿಸೈನು ಚೆನ್ನಾಗಿದೆ, ವರ್ಕು ಚೆನ್ನಾಗಿದೆ. ಸೊ ಓವರ್ ಆಲ್ ಈ ಥರ ಇದೆ. ಎಲ್ಲ ರೆಡಿ ಆದಮೇಲೆ ಒಂದು ಸರಿ ತೋರಿಸ್ತೀನಿ. ಇವಾಗ ಪಟ್ ಅಂತ ಪೂಜೆ ಮಾಡಬೇಕು. ಬನ್ನಿ. ನಮ್ಮ ಮನೆ ಮುಂದೆ ಒಂದು ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಎಣ್ಣೆ ಮತ್ತು ಸ್ವೀಟು, ಹಣ್ಣು ಎಲ್ಲ ಕೊಡೋಣ ಬನ್ನಿ. ಆ್ಯಕ್ಚುಲಿ ಅವ್ರು ಆಲ್ರೆಡಿ ಪೂಜೆ ಮಾಡಿ ಹೊರಡ್ತಾ ಇದ್ರು. ಇನ್ನೇನು ಅಷ್ಟೊತ್ತಿಗೆ ಬಂದೆ. ಇನ್ನು ಮೇಂಟೈನ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಹೆವಿ ಇದೆ ಅವಳಿಗೆ. ಪೂಜೆ ಆಯ್ತಾ ಅಣ್ಣ? ಹೊರಡ್ತಾ ಇದ್ರಾ? ಅದೇ ಗೊತ್ತಾಯ್ತು, ಅದಕ್ಕೆ ಅಮ್ಮ ತಕ್ಷಣನೇ ಚೆನ್ನಾಗಿ ಅಲಂಕಾರ ಮಾಡಿದ್ದೀರಾ. ಅದು ಸೀರೆ ಉಡ್ಸಕ್ ಬರೋಲ್ಲ ನನಗೆ, ಸೀರೆ ಎಲ್ಲ ಉಡಿಸ್ಬೇಕು. ಅವ್ರು ಯಾರು ಬರೋಲ್ಲ ಅಂತೇಳಿ ಅದು ಎಲ್ಲ ತೀರ್ಬೇಕು. ಇಲ್ಲೂ ಒಂದು ಪುಟ್ಟ ಗುಡಿ ಇದೆ, ಬನ್ನಿ ತೋರಿಸ್ತೀನಿ. ಗುಡಿಲಿ ತೋರಿಸ್ತೀನಿ. ಗೈಸ್ ಫೈನಲ್ ಆಗಿ ಈ ಥರ ರೆಡಿ ಆಗಿದ್ದೀನಿ. ಆ್ಯಂಡ್ ಬಳೆ, ಸೊ ನೆಕ್ ಚೈನ್ ಈ ಥರ ಇದೆ. ನಾನಿದು ಜಯನಗರ 4th ಬ್ಲಾಕಲ್ಲಿ ಪರ್ಚೇಸ್ ಮಾಡಿದ್ದು. ಐ ಥಿಂಕ್ ನನಗೆ 150 ರುಪೀಸ್ ಏನೋ ಆಯ್ತು ಇದಕ್ಕೆ. ಆ್ಯಂಡ್ ಬನ್ನಿ ಇವಾಗ ಏನು ಸ್ಪೆಷಲ್ ಅಂತ ನೋಡೋಣ. ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಕಹಿ ನೆನಪನ್ನೆಲ್ಲ ಮರೆತು ಸಿಹಿ ನೆನಪು ನಿಮ್ಮದಾಗಲಿ.
ಗೈಸ್, ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವರ್ಷ ನಿಮಗೆ ಎಲ್ಲ ಸಕ್ಸಸ್ ಸಿಗಲಿ, ಸಿಹಿ ಕಹಿ ಎರಡು ಒಟ್ಟಿಗೆ ಅನುಭವಿಸಿ ಆ್ಯಂಡ್ ಜಾಸ್ತಿ ಸಿಹಿನ ಎಕ್ಸ್ಪೆಕ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಮ್ಮ ಮನೆಯಲ್ಲಿ ಪುಟ್ಟದಾಗಿ ಹಬ್ಬ ಮಾಡಿದ್ದೀವಿ. ಹೋದ ವರ್ಷ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಈ ವರ್ಷ ಒಂದು ಪುಟ್ಟದಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಏಕೆಂದರೆ ನಾವು ವೇದ ಚಿಕ್ಕಮ್ಮ ಮನೆಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ. ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿದ್ದಾರೆ. ಸೊ ಅದಕ್ಕೆ ನಾವು ಬೆಳಿಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಮಾಡಿ ಇಷ್ಟು ಮಾಡಿದ್ದೀವಿ. ಆ್ಯಂಡ್ ನಮ್ಮನೆ ಇವತ್ತು ತಿಂಡಿ ಏನು ಗೊತ್ತಾ, ನಮ್ಮಲ್ಲಿ ಪಾಯಸ, ಇಡ್ಲಿ, ಸಾಂಬಾರ್, ಚಟ್ನಿ ಇಷ್ಟು ಮಾಡಿದ್ದಾರೆ ನಮ್ಮಮ್ಮ. ಆ್ಯಂಡ್ ನಮ್ಮ ಅಪ್ಪಂದು ಇವತ್ತು ಸ್ಪೆಷಲ್ ಪೂಜೆ ಗೊತ್ತಾ, ಅವರೇ ಡೆಕೋರೇಟ್ ಮಾಡಿರೋದು. ಮತ್ತೆಲ್ಲರೂ ಬೇವು ಬೆಲ್ಲ ತಿಂದು. ಹಾಂ, ಎಲ್ಲರೂ ಅಷ್ಟೇ ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಮ್ಮಪ್ಪ. ಆ್ಯಂಡ್ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಅಷ್ಟೇ, ಬಿಕಾಸ್ ಬೇರೆ ಕೆಲಸ ಇತ್ತು ಮನೆಯಲ್ಲಿ. ಆ್ಯಂಡ್ ಇವಾಗ ನಾನು ಪೂಜೆ ಮಾಡಿ ಹೊರಡಬೇಕು. ಬೇವು ಬೆಲ್ಲ ತಿನ್ಸೋದು, ಪಾಚ ತಿನ್ಸೋದು. ಫಸ್ಟು ಬೇವು ಬೆಲ್ಲ ಸೀರ್ಲಿ ಅಮ್ಮ, ಆಮೇಲೆ ಕಹಿ ಕೊಳ್ಳಿ. ಹಂಗಲ್ಲ, ಎರಡು ಸಮ ಅಂತಲ್ಲ, ಎರಡು ಸಹಿಸ್ಕೊಂಡು ಶಕ್ತಿ ಕೊಡಲಿ ಅಂತ. ಇನ್ನೂ ಒಂಥರ ಫಸ್ಟ್ ಅಂದಲ್ಲ ಅಲ್ಲ ಇದು. ನಮ್ಮ ಮನೇಲಿ ಎಲ್ಲರಿಗೂ ತಿಂಡಿ ಆಯಿತು, ನಾನೇ ಲೇಟು ರೆಡಿಯಾಗಿ ಬರೋಷ್ಟಿಗೆ ಲೇಟ್ ಆಯಿತು ಗೈಸ್. ಸಕ್ಕತ್ತಾಗಿಲ್ಲ. ಈ ಡ್ರೆಸ್ ಏನಾದ್ರು ಹಾಕೊಂಡೋದ್ರೆ ಮೇಂಟೈನ್ ಮಾಡೋಕ್ಕಂತೂ ಆಗಲ್ಲ, ಫುಲ್ ಸುಸ್ತಾಗೋಗುತ್ತೆ. ನಾನು ಹೇಳಿದ್ನಲ್ಲ ರೆಡ್ ಹಾಕ್ಕೊತೀನಿ ಅಂತ, ಚೂಡಿದಾರ್ ಹಾಕ್ಕೊತೀನಿ. ಇದು ನನ್ನ ಔಟ್ಫಿಟ್. ಕ್ವಿಕ್ಕಾಗಿ ರೆಡಿ ಆಗಿದ್ದೀನಿ ಆ್ಯಂಡ್ ಇದಕ್ಕೆ ಮ್ಯಾಚಿಂಗ್ ಗೋಲ್ಡನ್ ಬ್ಯಾಂಗಲ್ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲ ರೆಡಿ ಆಗಿದ್ದೀನಿ ಗೈಸ್. ಇವಾಗ ಅವ್ರ ಮನೆಗೆ ಹೋಗಿ ಹಬ್ಬ ಮಾಡಿ ಚೆನ್ನಾಗಿ ಊಟ ಮಾಡೋದು. ಅದಕ್ಕೆ ನಾನು ಇಲ್ಲಿ ಬರೀ ಒಂದೇ ಒಂದು ಇಡ್ಲಿ ತಿಂದಿದ್ದೀನಿ ಅಷ್ಟೇ, ಅಲ್ಲೋಗಿ ಊಟ ಮಾಡೋಣ ಅಂತ. ಹೂವ ಬರಮ್ಮ ಬರಮ್ಮ ಬಾ, ಟೈಮ್ ಆಯ್ತೇನೋ, ಬಾ. ಬರಲ್ಲ ನೀನು? ಖುಷಿಯಿಂದ ಬರಬೇಕು ಈ ಮನೆಗೆ. ಓಹೋ ಗೈಸ್, ಇವತ್ತು ನಂದೇ ಡ್ರೈವ್ ಗೊತ್ತಾ. ಅಪ್ಪ ಅಲ್ಲಿ ಜಾಯ್ನ್ ಆಗ್ತಾರೆ. ಇಲ್ಲಿ ಮಾತಾಡ್ಸಂಗಿಲ್ಲ, ಇಲ್ಲಿ 3 ಮರಿಗಳಿದೆ ಆಯಿತಾ. ಅವನಿಗೆ ಆಗೋದೇ ಇಲ್ಲ, ಬಟ್ ಚೆನ್ನಾಗಿ ಆಟಾಡಿಸ್ತಾನೆ, ಆದರೆ ಅವನಿಗಾಗಲ್ಲ. ಎಷ್ಟು ಬಿಸಿಲಿದೆ ಗೊತ್ತಾ ಗೈಸ್. 1-2-3 ದಿನ ಕಂಟಿನ್ಯೂಸ್ ಆಗಿ ಮಿಂಚು ಗುಡುಗು ಎಲ್ಲ ಬಂತು. ಇವತ್ತು ನೋಡಿದ್ರೆ ಈ ಥರ ಬಿಸಿಲಿದೆ. ಕ್ಲೈಮೇಟೇ ಗೊತ್ತಾಗಲ್ಲ ಹೇಗೆ ಅಂತ. ಇವರ ಮನೆ ಪೂಜೆ ನಾನು ವಿಡಿಯೋ ಮಾಡ್ಕೊತೀನಿ. ತಡಿ ನಾನು ಗೈಸ್, ಇವ್ರ ಮನೆಗೆ ನನಗೆ ಇನ್ವೈಟೇ ಮಾಡಿಲ್ಲ, ಆದರೂ ನಾನು ಇವ್ರ ಮನೆಗೆ ಬಂದಿದ್ದೀನಿ. ಇವತ್ತಿನ ಊಟ ಗೈಸ್, ಪಾಯಸ, ಹೋಳಿಗೆ, ಇದು ರಾಗಿ ಗಿಣ್ಣ, ಆಮೇಲೆ ಇದು ಬೋಂಡ, ಇದು ವಡೆನೂ ಮಾಡಿಬಿಟ್ಟಿದೆ ವೇದಕ್ಕ ಇವತ್ತು. ಇನ್ನು ಕೋಸಂಬರಿಗಳು ಇಟ್ಟಿಲ್ಲ. ಕೋಸಂಬರಿ ಇಟ್ಟಿಲ್ವಾ? ಕೋಸಂಬರಿಗಳು 2 ಥರದ ಕೋಸಂಬರಿ, ಪಲ್ಯ ಐತೆ, ಇಡ್ಲಿ ಇದೆ, ಮೊಸರನ್ನ ಇದೆ, ಚಿತ್ರಾನ್ನ ಐತೆ, ಅನ್ನ ಸಾಂಬಾರ್ ಇದೆ. ಒಟ್ಟಾರೆ 17 ಐಟಮ್ ಮಾಡ್ಯಾಳ ಕಡೆ. ಟೋಟಲ್ ಆಗಿ 17 ಐಟಮ್ ಅಂತೆ. ಇವಾಗ ಫಸ್ಟ್ ಇದನ್ನ ತಿಂದ್ಬಿಡೋಣ, ಸುಸ್ತಾಗ್ತಿರೋ ನನಗೆ. ಚೆನ್ನಾಗೇ ನಿದ್ದೆ ಮಾಡಿ ಇವಾಗ ಟೆಂಪಲಿಗೆ ಹೋಗೋಣ ಅಂತ ರೆಡಿಯಾಗಿ ಹೋಗ್ತಾ ಇದ್ದೀವಿ ಗೈಸ್. ತೋಟಮ್ಮ ಅವರೆಲ್ಲ ಬರಲ್ಲ, ಅವರಿಗೆ ಕಾಲು ನೋವು ಆಗಿರೋದ್ರಿಂದ ಸೊ ಅವ್ರ ಮನೇಲೇ ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ನಾವು 4 ಜನ, ನಮ್ಮಮ್ಮ, ವೇದಕ್ಕ ಆ್ಯಂಡ್ ಸಾಕ್ಷಿ, ಇಷ್ಟು ಜನನೂ ಹೋಗ್ತಾ ಇದ್ದೀವಿ. ದರ್ಶನ ಮಾತ್ರ ಸೂಪರ್ ಆಗಾಯಿತು ಆ್ಯಂಡ್ ಸಿಕ್ಕಾಪಟ್ಟೆ ರಶ್ ಇದೆ. ಐ ಥಿಂಕ್ ಸೌಂಡ್ ಕೇಳಿಸಲ್ಲ ಅನಿಸುತ್ತೆ, ಕಿರ್ಚಬೇಕು, ಎಲ್ಲರೂ ನನ್ನೇ ನೋಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ದರ್ಶನ ಆಗಿ ಕುತ್ಕೊಂಡು ಫೋಟೋಶೂಟೆಲ್ಲ ಆಯಿತು. ಮನೆಗೆ ಹೋಗಿ ಅಜ್ಜಿಗೆ ನಮಸ್ಕಾರ ಮಾಡಬೇಕು. ಚಂದ್ರ ನೋಡಿದ್ವಿ ಬಟ್ ಎಲ್ಲೂ ಕಾಣಿಸ್ಲಿಲ್ಲ. ಮೋಸ್ಟ್ಲಿ ನಾಳೆ ಕಾಣಿಸ್ಬೋದೇನೋ, ಬಿಕಾಸ್ ನೆನ್ನೇನು ಅಮಾವಾಸ್ಯೆ ಆಯ್ತಲ್ಲ, ಅದಕ್ಕೋಸ್ಕರ ಕಾಣಲಿಲ್ವೇನೋ. ಇಡೀ ಹೋಗಿ ನಾಳೆ ಕಾಣ್ತೀವಿ.
ಒಳ್ಳೇದಾಗ್ಲಿ, ಚೆಂದ ದುಡ್ಡು ಮಾಡ್ಲಿ, ಮದುವೆ ಆಗಲಿ. ದೊಡ್ಡ ಮನುಷ್ಯಂಗ್ ಮಾಡ್ತಿದ್ದೀರಾ. ಗೆಜ್ಜೆ ನಮ್ಮ ಬೇರಕನ್ ಹೊಸ ಪ್ಯಾಟರ್ನ್ ಚೆನ್ನಾಗಿದೆ ನೋಡಿದ್ರಾ? ಯಾವ ತರ ಪ್ಯಾಟರ್ನ್ ಬೇಕು ನೋಡ್ರಿ. ಏನಾದ್ರು ಈ ತರ ಡಿಸೈನ್ ಬೇಕು ಅಂದ್ರೆ ವೇದಕನ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೇದಾಗ್ಲಿ, ದುಡ್ಡು ಮಾಡ್ಲಿ, ಮಗ್ಳು ಆರೋಗ್ಯ ಕೊಟ್ಟು ಕಾಪಾಡ್ಲಿ, ಮದುವೆ ಆಗ್ಲಿ. 3 ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡ್ವಿ. ಒಂದು ಚೆನ್ನಕೇಶ್ವರ ದೇವಸ್ಥಾನ, ಆಮೇಲೆ ರಾಯರು ಮಠ ಇವತ್ತು ಗುರುವಾರ, ಆಮೇಲೆ ಲಾಸ್ಟ್ಗೆ ಶಾರದಾಂಬೆ ಮಠ. ಅಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಂಡು ಇವಾಗ ಮನೆಗೆ ಬಂದ್ವಿ. ಎಲ್ಲ ಮುಗಿಸಿ ಇವಾಗ ಫ್ರೆಶ್ ಅಪ್ ಆಗಬೇಕು. ಫಸ್ಟ್ ಮೇಕಪ್ ತೆಗಿಬೇಕು ಗೈಸ್, ಬೆಳಿಗ್ಗೆಯಿಂದ ಹಾಕೊಂಡಿರೋದು. ಆಮೇಲೆ ಮೇಕಪ್ ರಿಮೂವ್ ಮಾಡಿ ಆಮೇಲೆ ಸಿಗ್ತೀವಿ. ಬೀಳ್ಬೇಕಂತ ಕೇಳ್ತಿಯಲ್ಲ, ದೊಡ್ಡೋರಿಗೆ ಮರ್ಯಾದೆ ಕೊಟ್ಟು ಬೀಳ್ಬೇಕು. ನಮ್ಮ ಆಶೀರ್ವಾದ ತುಂಬಾ ಮುಖ್ಯ. ನನ್ನ ಆಶೀರ್ವಾದ ತುಂಬಾ ಮುಖ್ಯ ಅಲ್ಲ ಗೈಸ್? ಹೌದು. ತಂಗಿಗೊಂದಿನ ಫೋನ್ ಮಾಡಿ ಮಾಡ್ದೆ ಎಲ್ಲಿದ್ಯಾ ಅಂತ ಕೇಳಲ್ಲ ನೋಡಿ. ಮತ್ತು ಇವಾಗ ನೋಡು, ಮನೆಗೆ ಯಾರು ಕರೀಲಿಲ್ಲ ಆದ್ರೂ ನಾನು ಬಂದಿದ್ದೀನಿ. ಇದು ಗ್ರೇಟ್. ಹೋಗಮ್ಮ ಹೋಗ್ಲಿ. ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತಗೊಂಡು ವಿದ್ಯಾ ಬುದ್ಧಿ ಆಯಸ್ಸು ಆರೋಗ್ಯ ಎಲ್ಲ ಕೊಡ್ಲಿ ಆಯ್ತಾ? ಐಶ್ವರ್ಯ ಇವಾಗ ಬೇಡ, ಈ ವರ್ಷಕ್ಕೆ ಸಾಕು. ಮುಂದಕ್ಕೆ ಹೇಳ್ತೀನಿ, ಸದ್ಯಕ್ಕೆ ಇದು ಸಾಕು. ಹಾಗಾಗಿ ನಿನ್ ಬರ್ಡೇಗೆ ಈ ಸತಿ ಏನೂ ಇಲ್ಲ, ಕ್ಯಾನ್ಸಲ್. ಆ ಸರ್ಪ್ರೈಸ್ ಗಿಫ್ಟ್ ಯಾರು ಕೊಡಲ್ಲ ಇನ್ನ. ಅಯ್ಯೋ, ನಿಮ್ಮ ಅಪ್ಪಂತ ಐ ಹೋಪ್ ಸೊ ಇದ್ರೊಳಗೆ ಎಲ್ಲೋ ಒಂದು ರಿವೀಲ್ ಆಗಿರುತ್ತೆ, ಅವ್ರಿಗೆ ಗೊತ್ತಾಗಿರುತ್ತೆ ನೋಡಿದ್ರೆ. ಇವಾಗ ನೋಡಿ ಗೈಸ್, ಫುಲ್ಲು ಫ್ರೆಶ್ ಆಗಿ ಕೂತಿದ್ದೀನಿ. ಆ್ಯಂಡ್ ಹಬ್ಬ ಮಾತ್ರ ಸಖತ್ತಾಗಾಯಿತು. ನೀವೇ ನೋಡಿದ್ದೀರಾ ಬೆಳಗ್ಗೆಯಿಂದ ಏನೇನು ಮಾಡಿದ್ದೀನಿ ಅಂತ. ಐ ಹೋಪ್ ನೀವು ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊತೀನಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಂಡ್ ಮಾಡೋಕ್ಕಿಂತ ಮುಂಚೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಿದ್ದೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಲವ್ ಯು ಆಲ್. ಶುಭರಾತ್ರಿ.